ಡಕಾಯತ್. ಅದಿವಿ ಶೇಷ್ ಮತ್ತು ಮೃಣಾಲ್ ಠಾಕೂರ್ ಲೀಡ್ ಆಗಿ ಕಾಣಿಸಿಕೊಂಡಿರುವ ಈ ಸಿನಿಮಾ ಅನೌನ್ಸ್ ಆದಾಗಲೇ ಒಂದು ಸ್ಪೆಷಲ್ ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಆಗಿತ್ತು. ಯಾಕಂದ್ರೆ ಅದಿವಿ ಶೇಷ್ ಅವರ ಸ್ಕ್ರಿಪ್ಟ್ ಸೆಲೆಕ್ಷನ್ ಯಾವಾಗಲೂ ವಿಭಿನ್ನವಾಗಿರುತ್ತೆ ಮತ್ತು ಸ್ವಲ್ಪ ಸ್ಟ್ರಾಂಗ್ ಕಂಟೆಂಟ್ ಆಯ್ಕೆ ಮಾಡ್ತಾರೆ ಅನ್ನೋ ನಂಬಿಕೆ ಆಡಿಯನ್ಸ್ಗೆ ಇದೆ. ಅದೇ ಕಾರಣಕ್ಕೆ ಈ ಸಿನಿಮಾದ ಮೇಲೆ ಕೂಡ ಒಂದು ಮಟ್ಟಿಗೆ ಹೈಪ್ ಇತ್ತು. ಹಾಗಾದ್ರೆ ಆ ಎಕ್ಸ್ಪೆಕ್ಟೇಷನ್ನ ಈ ಸಿನಿಮಾ ಮೀಟ್ ಮಾಡ್ತಾ ಇಲ್ಲವಾ? ಸಿನಿಮಾ ನೋಡಿದ ನಮಗೆ ಏನೆಲ್ಲ ವರ್ಕ್ ಆಯ್ತು, ಏನೆಲ್ಲ ಮಿಸ್ ಆಯ್ತು ಅನ್ನೋದನ್ನ ಇವತ್ತಿನ ರಿವ್ಯೂನಲ್ಲಿ ನೋಡೋಣ. ನನ್ನ ಪ್ರಕಾರ ಟ್ರೈಲರ್ ನೋಡಿದಾಗಲೇ ಕಥೆ ಯಾವ ದಿಕ್ಕಿನಲ್ಲಿ ಹೋಗಬಹುದು ಅನ್ನೋದನ್ನ ಒಂದು ಮಟ್ಟಿಗೆ ಊಹಿಸಬಹುದು ಅನ್ನಿಸಿತ್ತು. ಅಂಡ್ ಸ್ಯಾಡ್ಲಿ ಸಿನಿಮಾ ಕೂಡ ಅದೇ ಪ್ಯಾಟರ್ನ್ನೇ ಫಾಲೋ ಮಾಡುತ್ತೆ. ಕಥೆ ಸುತ್ತೋದು ಹರಿ ಮತ್ತು ಸರಸ್ವತಿ ಅನ್ನೋ ಇಬ್ಬರ ಪಾತ್ರಗಳ ಸುತ್ತ. ಇವರಿಬ್ಬರ ನಡುವೆ ಏನೋ ಒಂದು ದೊಡ್ಡ ಸಮಸ್ಯೆ ಇದೆ. ವಿಶೇಷವಾಗಿ ಹರಿಗೆ ಸರಸ್ವತಿ ಮೇಲೆ ತುಂಬಾ ಕೋಪ ಮತ್ತು ದ್ವೇಷ ಇದೆ. ಅವಳು ಅವನಿಗೆ ಶತ್ರುವಿನಂತೆ ಕಾಣಿಸುತ್ತಾಳೆ. ಆದರೆ ಇವರಿಬ್ಬರು ಯಾಕೆ ಇಷ್ಟು ದೂರ ಆಗಿದ್ದಾರೆ? ಈ ದ್ವೇಷಕ್ಕೆ ನಿಜವಾದ ಕಾರಣ ಏನು? ಹಾಗೆ ಡಕಾಯತ್ ಅನ್ನೋ ಟೈಟಲ್ಗೆ ಸಂಬಂಧ ಏನು ಅನ್ನೋದನ್ನ ತಿಳ್ಕೊಳ್ಳೋಕೆ ಸಿನಿಮಾ ನೋಡ್ಬೇಕು. ಪರ್ಫಾರ್ಮೆನ್ಸ್ ಕಡೆ ನೋಡಿದ್ರೆ ಅದಿವಿ ಶೇಷ್ ಮತ್ತೆ ತಮ್ಮ ಸ್ಟ್ರಾಂಗ್ ಝೋನ್ನಲ್ಲಿ ಕಾಣಿಸ್ತಾರೆ. ಆಕ್ಷನ್ ಸೀನ್ಸ್ ಆಗಲಿ, ಇಂಟೆನ್ಸ್ ಸನ್ನಿವೇಶಗಳಾಗಲಿ ಅವರು ತುಂಬಾ ಕಾನ್ಫಿಡೆಂಟ್ ಆಗಿ ಕ್ಯಾರಿ ಮಾಡ್ತಾರೆ. ಹಿಂದಿನ ಸಿನಿಮಾಗಳಿಗಿಂತ ಅವರಲ್ಲಿ ಒಂದು ಮ್ಯಾಚುರಿಟಿ ಮತ್ತು ಇಂಪ್ರೂವ್ಮೆಂಟ್ ಕಾಣಿಸ್ತದೆ. ಮೃಣಾಲ್ ಠಾಕೂರ್ ಕೂಡ ತಮ್ಮ ಪಾತ್ರದಲ್ಲಿ ಡಿಸೆಂಟ್ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ತಾರೆ. ಅವರು ಸಾಮಾನ್ಯವಾಗಿ ಆರಿಸುವ ಪಾತ್ರಗಳಂತೆ ಇಲ್ಲೂ ಸ್ವಲ್ಪ ಸೀರಿಯಸ್ ಮತ್ತು ಎಮೋಷನಲ್ ಟಚ್ ಇರುವ ರೋಲ್ ಮಾಡಿರೋದು ಗಮನ ಸೆಳೆಯುತ್ತೆ. ಮ್ಯೂಸಿಕ್ ಕಡೆ ನೋಡಿದ್ರೆ ಭೀಮ್ಸ್ ಸೆಸಿರೋಲಿಯೋ ಅವರ ಬ್ಯಾಕ್ಗ್ರೌಂಡ್ ಸ್ಕೋರ್ ಸಿನಿಮಾದ ಮೂಡ್ನ ಲಿಫ್ಟ್ ಮಾಡುತ್ತೆ. ಕೆಲವು ಸೀನ್ಸ್ಗೆ ಹೆಚ್ಚುವರಿ ಇಂಪ್ಯಾಕ್ಟ್ ಕೊಡುತ್ತೆ. ಹಾಡುಗಳು ಕಥೆಗೆ ಅಡ್ಡಿಯಾಗದೆ ಸ್ಟೋರಿ ಫ್ಲೋಗೆ ಬೆರೆತು ಹೋಗುತ್ತವೆ. ಪ್ರೊಡಕ್ಷನ್ ವ್ಯಾಲ್ಯೂಸ್ ಕೂಡ ಒಳ್ಳೆಯ ಮಟ್ಟದಲ್ಲಿ ಇವೆ. ಸಿನಿಮಾ ಯಾವಾಗಲೂ ವಿಜುವಲಿ ನೀಟಾಗಿ ಕಾಣಿಸ್ತದೆ. ಎಲ್ಲೂ ಕಮ್ಮಿ ಮಾಡಿಲ್ಲ ಅನ್ನಿಸುವಂತೆ ಇದೆ. ಇನ್ನು ಸಿನಿಮಾ ಪೇಸಿಂಗ್ ಬಗ್ಗೆ ಹೇಳೋದಾದ್ರೆ ತುಂಬಾ ಸ್ಲೋ ಕೂಡ ಅಲ್ಲ, ತುಂಬಾ ಫಾಸ್ಟ್ ಕೂಡ ಅಲ್ಲ. ಒಂದೇ ಲೆವೆಲ್ನಲ್ಲಿ ಸಾಗುತ್ತಾ ಹೋಗುತ್ತೆ. ಕ್ಲೈಮ್ಯಾಕ್ಸ್ ಕಡೆ ಬರೋದಾದ್ರೆ ಇಬ್ಬರು ಮುಖ್ಯ ಪಾತ್ರಗಳಿಗೆ ಕೊಟ್ಟಿರುವ ಅಂತಿಮ ಟಚ್ ಎಮೋಷನಲ್ ಆಗಿ ಸ್ವಲ್ಪ ಕನೆಕ್ಟ್ ಆಗುತ್ತೆ. ಅದೇ ಸಮಯದಲ್ಲಿ ಕಥೆ ತುಂಬಾ ದೊಡ್ಡದು ಅಲ್ಲದಿದ್ದರೂ ಎಡಿಟಿಂಗ್ ಮತ್ತು ಫಾಸ್ಟ್ ಟ್ರಾನ್ಸಿಷನ್ಸ್ ಮೂಲಕ ಅದನ್ನ ಸ್ವಲ್ಪ ಎಂಗೇಜಿಂಗ್ ಆಗಿ ತೋರಿಸಲು ಪ್ರಯತ್ನ ಮಾಡಿದ್ದಾರೆ. ಆದರೆ ನೆಗೆಟಿವ್ಸ್ ಕಡೆ ನೋಡಿದ್ರೆ ಮುಖ್ಯ ಸಮಸ್ಯೆ ಕಥೆ ಹೇಳುವ ರೀತಿಯಲ್ಲೇ ಇದೆ. ಕಥೆಯಲ್ಲಿ ಥ್ರಿಲ್ಲಿಂಗ್ ಎಲಿಮೆಂಟ್ಸ್ ಇದ್ದರೂ ಅದು ನಮ್ಮನ್ನು ಸರ್ಪ್ರೈಸ್ ಮಾಡುವಂತಿಲ್ಲ. ಬಹುತೇಕ ಸನ್ನಿವೇಶಗಳು ಪ್ರಿಡಿಕ್ಟಬಲ್ ಆಗಿ ಫೀಲ್ ಆಗುತ್ತವೆ. ಮುಂದೆ ಏನಾಗುತ್ತೆ ಅನ್ನೋದನ್ನ ನಾವು ಸುಲಭವಾಗಿ ಊಹಿಸಬಹುದು. ಇದು ದೊಡ್ಡ ಮೈನಸ್ ಆಗುತ್ತೆ. ಅದಿವಿ ಶೇಷ್ ಅವರ ಹಿಂದಿನ ಸಿನಿಮಾಗಳಿಗೆ ಹೋಲಿಸಿದ್ರೆ ಇಲ್ಲಿ ಸ್ಕ್ರಿಪ್ಟ್ ಅಷ್ಟೊಂದು ಸ್ಟ್ರಾಂಗ್ ಅನ್ನಿಸೋದಿಲ್ಲ. ಇನ್ನೊಂದು ಮುಖ್ಯ ವಿಷಯ ಅಂದ್ರೆ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್. ಅನುರಾಗ್ ಕಶ್ಯಪ್, ಪ್ರಕಾಶ್ ರಾಜ್ ಹೀಗಿರುವ ದೊಡ್ಡ ನಟರಿಗೆ ಕೊಟ್ಟಿರುವ ಪಾತ್ರಗಳು ತುಂಬಾ ಜನರಿಕ್ ಆಗಿ ಕಾಣಿಸ್ತವೆ. ಅವರ ಕ್ಯಾರೆಕ್ಟರೈಸೇಷನ್ನಲ್ಲಿ ಹೊಸತನ ಕಾಣಿಸೋದಿಲ್ಲ. ಜೊತೆಗೆ ಕಥೆ ಮೇನ್ ಪ್ಲಾಟ್ಗೆ ಬರೋಕೆ ಸ್ವಲ್ಪ ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ. ಅಷ್ಟರಲ್ಲೇ ಸ್ವಲ್ಪ ಪೇಷನ್ಸ್ ಕಡಿಮೆಯಾಗೋ ಸಾಧ್ಯತೆಯಿದೆ. ನಂತರ ಬರುವ ಆಕ್ಷನ್ ಮತ್ತು ಎಮೋಷನಲ್ ಸೀನ್ಸ್ಗಳನ್ನ ಇನ್ನೂ ಇಂಪ್ಯಾಕ್ಟ್ಫುಲ್ ಆಗಿ ತೋರಿಸಬಹುದಿತ್ತು ಅನ್ನಿಸ್ತು. ಒಟ್ಟಾರೆ ಹೇಳೋದಾದ್ರೆ ಡಕಾಯತ್ ಒಂದು ಅಬೌವ್ ಆವರೇಜ್ ವಾಚ್ ಸಿನಿಮಾ. ಪರ್ಫಾರ್ಮೆನ್ಸಸ್ ಚೆನ್ನಾಗಿವೆ, ಲೀಡ್ ಕ್ಯಾರೆಕ್ಟರ್ಸ್ ಒಳ್ಳೆಯ ರೀತಿಯಲ್ಲಿ ಪ್ರೆಸೆಂಟ್ ಆಗಿದ್ದಾರೆ. ಆದರೆ ಕಥೆ ಮತ್ತು ಎಕ್ಸಿಕ್ಯೂಷನ್ ಸಾಮಾನ್ಯ ಮಟ್ಟದಲ್ಲೇ ಉಳಿದಿದೆ. ಸ್ವಲ್ಪ ಹೆಚ್ಚು ಸ್ಟ್ರಾಂಗ್ ಸ್ಕ್ರಿಪ್ಟ್ ಇದ್ದಿದ್ದರೆ ಇನ್ನೂ ಉತ್ತಮ ಸಿನಿಮಾ ಆಗಬಹುದಿತ್ತು ಅನ್ನಿಸುವಂತಿದೆ. ನೀವು ಲೈಟ್ ಆಗಿ ಒಂದು ಆಕ್ಷನ್ ಡ್ರಾಮಾ ನೋಡ್ಬೇಕು ಅಂದ್ರೆ ಒಮ್ಮೆ ಟ್ರೈ ಮಾಡಬಹುದು. ಸಿನಿಮಾ ನೋಡಿದ ಮೇಲೆ ನಿಮಗೆ ಹೇಗನಿಸ್ತು ಅನ್ನೋದನ್ನ ಕಾಮೆಂಟ್ನಲ್ಲಿ ತಪ್ಪದೇ ತಿಳಿಸಿ. ಮತ್ತು ಇಂತಹ ಇನ್ನಷ್ಟು ರಿವ್ಯೂಗಳಿಗೆ ಚಾನೆಲ್ನ ಸಪೋರ್ಟ್ ಮಾಡಿ.